ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ನಾನು. ಹಾಗಾಗಿ ಅಧಿಕಾರ ಇರಲಿ ಇಲ್ದಲೇ ಇರಲಿ ಮೈಸೂರು ಕೊಡಗು ಈ ಭಾಗದ ಜನರ ಸೇವೆಯನ್ನು ಮಾಡುವಂಥದ್ದು ನನ್ನ ಕರ್ತವ್ಯ ಆಗಿದೆ. ಹಾಗಾಗಿ ನಮ್ಮ ಭಾಗದಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ 443 ಎಕರೆ, ಚಾಮರಾಜನಗರ ಜಿಲ್ಲೆಯಲ್ಲಿ 175 ಎಕರೆ ಸರ್ಕಾರಿ ಭೂಮಿಯನ್ನು ಹೊಡೆಯೋ ಕೆಲಸವನ್ನು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಮಾಡ್ತಾಯಿದ್ದಾರೆ, ಒಫ್ಫೋರ್ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಜನರಿಗೆ ಮಾಹಿತಿ ಕೊಡಲಿಕ್ಕೆ, ಮಾಧ್ಯಮಗಳ ಮುಖಾಂತರವಾಗಿ ಧ್ವನಿ ಎತ್ತೋದಕ್ಕೆ, ನಿಮ್ಮ ಸಹಾಯ ಕೋರಲಿಕ್ಕೆ ಇಲ್ಲಿ ಬಂದಿದ್ದೀನಿ. ನಾಳೆ ಪತ್ರಿಕಾಗೋಷ್ಠಿ ರಾಜ್ಯಾದ್ಯಂತ ಎಲ್ಲ ಕಡೆಯೂ ಪತ್ರಿಕಾಗೋಷ್ಠಿ ಆಗುತ್ತೆ. ನಾಡಿದ್ದು ಪಕ್ಷದ ವತಿಯಿಂದಲೇ ಎಲ್ಲ ಕಡೆ ಹೋರಾಟ ಆಗುತ್ತೆ. ಅದು ಪ್ರತಾಪ್ ಸಿಂಹ ಈ ವಿಷಯದ ಬಗ್ಗೆ ಧ್ವನಿ ಎತ್ತಿದ್ರು ಕೂಡ ಇದು BJP ವಿಚಾರನೇ ಆಗಿರುತ್ತೆ. ಇದು BJPನೇ. ನಾ ಪ್ರತಾಪ್ ಸಿಂಹನಿಗೆ BJP ಹೊರತಾದಂಥ ಇಂಡಿವಿಜುವಾಲಿಟಿ ಏನಿಲ್ಲ. ಮನೆಯಲ್ಲಿ ನನ್ನ ಹೆಂಡತಿ ಗಂಡ, ನನ್ನ ಮಗಳಿಗೆ ಅಪ್ಪ. ಆದರೂ ಒಂದು ನಿಮಿಷ ಆದರೆ ಮನೆಯಿಂದ ಆಚೆ ಕಾಲಿಟ್ಟು ಕೂಡಲೇ ನಾನು ಒಬ್ಬ BJP ಕಾರ್ಯಕರ್ತ. ಅದು ವಿಜೇಂದ್ರ ಅವ್ರು ಇರ್ಬೋದು, ಯತ್ನಾಳ್ರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಮೈವೀರೇಶಂಕರ್ ಅವ್ರು ಇರ್ಬೋದು, ಯೋಗಾನಂದ್ ಅವ್ರು ಇರ್ಬೋದು, ಅಲ್ಲಿ ದೇವನವರು ಪ್ರತಾಪ್ ಇದ್ದಾರೆ, ಪ್ರಭಾಕರ್ ಇದ್ದಾರೆ, ಇಲ್ಲಿ ಉಮೇಶ್ ಇದ್ದಾರೆ, ನಾವೆಲ್ಲರೂ ನಮಗೆ ಗೋಪಿ ಇದ್ದಾರೆ. ನಾವೆಲ್ಲ ಅಲ್ಟಿಮೇಟ್ಲಿ BJP ಕಾರ್ಯಕರ್ತರು. ನಮ್ಮ ಹತ್ರನೂ ಒಂದು ಮಾಹಿತಿ ಇದ್ದಾರೆ, ಅಣ್ಣ ಇಲ್ಲೇನೋ ಆಗೋಗಿದೆ, ಈ ಥರದ್ದು ಹೊಡೆದಾಕ್ಬಿಟ್ಟಿದ್ದಾರೆ ಅಂತ. ಅವರು BJP ಕಾರ್ಯಕರ್ತರಾಗಿ ಜನರ ಬಗ್ಗೆ, ರಾಜ್ಯದ ಬಗ್ಗೆ, ಸರ್ಕಾರಿ ಭೂಮಿ ಬಗ್ಗೆ, ರೈತರ ಭೂಮಿ ಬಗ್ಗೆ ಕಾಳಜಿ ಇಟ್ಕೊಂಡು ತರ್ತಾರೆ. ನಾವು ನಮ್ಮದೇ ಹಂತದಲ್ಲಿ ನಾವು ಧ್ವನಿ ಎತ್ತುತ್ತಾ ಇರ್ತೀವಿ. ಇದು ಒಟ್ಟಾರೆ ಇದು BJP ಹೋರಾಟ ಇದೆ. ನಿಜವಾದ ಹೋರಾಟ ಈ ವಫ್ ಆಸ್ತಿಯನ್ನು ಜನಕ್ಕೆ ಮತ್ತು ಸರ್ಕಾರಕ್ಕೆ ಉಳಿಸ್ಕೊಡೋದಾಗಿದೆ. ಹಾಗಾಗಿ ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳುವಂಥದ್ದು ಇಷ್ಟೇ, ಸರ್ಕಾರಿ ಭೂಮಿಯನ್ನು ವಫ್ ಅವರು ಕಬಳಿಸ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ನೀವು ಗಮನವನ್ನು ಕೊಡಿ. ನಿಮ್ಮ ಸಹಕಾರ ಇದ್ದರೆ ಖಂಡಿತ ನಾವು ಈ ಹೋರಾಟದಲ್ಲಿ ನಾವು ಯಶಸ್ವಿ ಆಗ್ತೀವಿ. ಇದು ಯಾವುದೋ ಬೇರೆ ವಿಚಾರಗಳನ್ನು ವಿಷಯಾಂತರ ಮಾಡೋದು ಬೇಡ, ಔಟ್ ಆಫ್ ಸಿಲೆಬಸ್ ಬೇಡ. ಇದನ್ನು ನಾನು ಹೋರಾಟ ಮಾಡ್ರೆ, ನಾನು ಹೇಳಿದೆ ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು BJP ಕಾರ್ಯಕರ್ತ, ಪ್ರತಿಯೊಬ್ಬರು BJP ಕಾರ್ಯಕರ್ತ, ನರೇಂದ್ರ ಮೋದಿಯವರು ಕೂಡ BJP ಕಾರ್ಯಕರ್ತರೆ. ನಾವು ಏನೇ ಮಾಡಿದ್ರು ಕೂಡ ಒಂದೇ. ಇಲ್ಲ, ಆ ಥರ ಏನಿಲ್ಲ. ಈಗ ಯಾರೊಬ್ಬರು ಯಾವುದೇ ಒಂದು ಕ್ಯಾಂಪೇನ್ ಆಗ್ಬೋದು, ಒಂದು ಡೆಲಿಗೇಷನ್ ಆಗ್ಬೋದು, ಎಲ್ಲರದು ಹಾಕಬೇಕು ಅಂತ ಹಾಕೋಕ್ಕಾಗಲ್ಲ. ಈಗ ಒಂದು ಡೆಲಿಗೇಷನಿಗೆ ಎಷ್ಟು ಹೆಸರು ಹಾಕ್ತೀರಿ? ನಮ್ಮಲ್ಲೇ ಮೈಸೂರಿನಲ್ಲಿ ಎಷ್ಟು ಜನ ಮಾಜಿ ಸಂಸದರು, ಮಾಜಿ ಶಾಸಕರು ಎಲ್ಲ ಇರ್ತಾರೆ. ಒಂದಾದ್ರೂ ಇನ್ನೊಬ್ರು ಕೇಳ್ತಾರಪ್ಪ ಬಂದು, ಯಾರು ಇಲ್ಲ ಅಂತ ಹೇಳ್ತೀರಿ ನೀವು. ಒಳ್ಳೆ ಹಾಗೆ ನೋಡಿ, ಏನು ಗೊತ್ತಾ, ನಾನು ಜನ ಕೆಲಸ ಮಾಡ್ಲಿಕ್ಕೆ ಬಂದಿರೋನು. ನನಗೆ ಜನನೇ ಅವ್ರ ಹೃದಯದಲ್ಲೇ ಸ್ಥಾನ ಕೊಟ್ಬಿಟ್ಟಿದ್ದಾರೆ. ಆ ಸ್ಥಾನಕ್ಕಿಂತ ದೊಡ್ಡದು ಯಾವುದೋ ಇದು ಲಿಸ್ಟಲ್ಲಿ ಹೆಸರು ಬಂದಿಲ್ಲ, ಅವೆಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ BJP ಕಾರ್ಯಕರ್ತನಾಗಿ ಹೋರಾಟ ಮಾಡಲಿಕ್ಕೆ ನನಗೆ ಅವಕಾಶ ಯಾವತ್ತೂ ಕೊಟ್ಟಿದ್ದಾರೆ. ಮೊನ್ನೆ ಪೊನ್ನಂಪೇಟೆಗೆ ಹೋಗಿದ್ದೆ, ಇದೇ ವಫ್ ಆಸ್ತಿಗೆ ಸಂಬಂಧಪಟ್ಟಾಗೆ. ಪಾರ್ಟಿಯವ್ರು ಹೋಗು ಅಂತ ಹೇಳಿದರು, ಕರೆದ್ರು. ಈಗ ನಾನು 22ನೇ ತಾರೀಕು ಮಡಿಕೇರಿಗೆ ಹೋಗ್ತೀನಿ. ಯಾರು ಬೇಡ ಅಂತ ಹೇಳಿದ್ದಾರೆ? ಇಲ್ಲಿ ಏನಿದೇನು, ಯಾರ್ದೋ ಮಗಳ ಮದುವೆ ಆದರೆ ಮನೆಗೆ ಬಂದುಬಿಟ್ಟು ಇನ್ವಿಟೇಷನ್ ಕೊಟ್ಟು, ನೀವು ಏನೋ ಮಾಡೋದು ತಾಂಬೂಲ ಕೊಟ್ಟು ಕರಿಬೇಕು, ಬನ್ನಿ ಇಂಥ ದಿನ ಮದುವೆ ಇದೆ ಅಂತ ಹೇಳ್ಬಿಟ್ಟು, ಮದುವೆಗಾಗಲಿಲ್ಲ ಅಂದರೆ ಆರತಕ್ಷತೆ ಬನ್ನಿಲ್ಲ ಅಂದರೆ ಬೀಗರೂಟಕ್ಕೆ ಬನ್ನಿ ಅಂತ ಯಾರು ಕರಿಬೇಕು. ಇದು ಹಂಗಲ್ವಲ್ಲ, ಇದು ಪಕ್ಷದ ಕೆಲಸ, ಇದು ಪಕ್ಷದ ಕೆಲಸ.